ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ ರಚನೆಗಳು ಅಧ್ಯಾಯದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಓಕೆ, 6.2ದಲ್ಲಿ ಮೊದಲ 2 ಕ್ವಶನ್ಗಳನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಇವತ್ತು ಥರ್ಡ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಏನಿದೆ ಕ್ವಶನ್? 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ 3 ಸೆಂಟಿಮೀಟರ್. ಈ ಒಂದು ವೃತ್ತಕ್ಕೆ ಒಂದು ವ್ಯಾಸವನ್ನು ಎಳೆದು ಈ ವ್ಯಾಸವನ್ನು ಎರಡೂ ಕಡೆ 7 ಸೆಂಟಿಮೀಟರ್ ಬರುವಂತೆ ವೃದ್ಧಿಸಿ ಪಿ ಮತ್ತು ಕ್ಯೂ ಎಂಬ ಬಿಂದುಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಆ ಪಿ ಕ್ಯೂ ಬಿಂದುಗಳಿಂದ ನಾವೇನು ಮಾಡಬೇಕು? ಈ 3 ಸೆಂಟಿಮೀಟರ್ ವೃತ್ತವನ್ನು ಹಾಕಿದ್ವಲ್ಲ, ಅದಕ್ಕೆ ಏನು ಸ್ಪರ್ಶಕಗಳನ್ನು ರಚಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟಿಗೆ ನಾವು ಒಂದು ಪಾಯಿಂಟನ್ನು ಗೊತ್ತು ಮಾಡ್ಕೊಳ್ಳೋಣ. ಆಮೇಲೆ ನಿಮ್ಮ ಕೈವಾರದಿಂದ ನೀವೇನು ಮಾಡಬೇಕು? 3 ಸೆಂಟಿಮೀಟರ್ ತ್ರಿಜ್ಯವನ್ನು ತಗೊಂಡು ವೃತ್ತವನ್ನು ಹಾಕ್ಕೊಳ್ಬೇಕು. ಓಕೆ, 3 ಸೆಂಟಿಮೀಟರ್ ಅಳತೆಯಿಂದ ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳಿ. ಇದರ ವ್ಯಾಸವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ವ್ಯಾಸ. ಓಕೆ, ವ್ಯಾಸ ಕೇಂದ್ರ ಬಿಂದು O. ಈ ವ್ಯಾಸವನ್ನು ಎರಡೂ ಕಡೆ 7 ಸೆಂಟಿಮೀಟರ್ ಬರುವಂತೆ, ಇವಾಗ ಎಷ್ಟಿದೆ? ಇದು 3 ಸೆಂಟಿಮೀಟರ್. ರಿಮೈನಿಂಗ್ ಎಷ್ಟಾಗುತ್ತೆ? 4 ಸೆಂಟಿಮೀಟರ್ ಹಾಕ್ಬಿಟ್ರೆ ಇದೇನಾಗುತ್ತೆ? ವ್ಯಾಸವಾಗುತ್ತೆ. ಹೌದಾ? 4 ಸೆಂಟಿಮೀಟರ್ ಹಾಕೊಂಬಿಡೋಣ. ಸ್ಕೇಲಿಂದ ಎಷ್ಟು ಹಾಕ್ಕೊಳ್ಬೇಕು? 4 ಸೆಂಟಿಮೀಟರ್. ಇದನ್ನು ಪಿ ಅಂತ ಹೇಳಿ. ಟೋಟಲ್ ವ್ಯಾಸದ ಒಂದು ಕಡೆಯಿಂದ 7 ಸೆಂಟಿಮೀಟರ್, ಈ ಕಡೆಗೂ ಹಾಗೆ. ಇದನ್ನು ಕ್ಯೂ ಅಂತ ಕರೆಯೋಣ. ಓ ಕ್ಯೂನು ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಒ ಪಿನೂ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಓಕೆ, ಇವಾಗ ನಾವು ಲಂಬವನ್ನು ರಚನೆ ಮಾಡಬೇಕು. ಏನು? ಲಂಬವನ್ನು ರಚನೆ ಮಾಡಿ. ಒ ಪಿ ಉದ್ದದಿಂದ ಅರ್ಧಕ್ಕಿಂತ ಹೆಚ್ಚಿಗೆ ಒ ಪಿ ಒಂದು ರೇಖೆ, ಇಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಒಂದು ಅಳತೆಯನ್ನು ತಗೊಂಡು ಲಂಬವನ್ನು ಹಾಕಿದ್ವಲ್ಲ ಹಿಂದಿನ ಕ್ಲಾಸಲ್ಲಿ, ಹೋದ್ಮೇಲೆ ಇಟ್ಕೊಂಡು ಮೇಲೆ ಕೆಳಗೆ ಕಟ್ ಮಾಡಬೇಕು. ಪಿ ಬಿಂದುವಿನ ಮೇಲೆ ಇಟ್ಟು ಅದನ್ನು ವಾಪಸ್ ಕಟ್ ಮಾಡ್ಕೋಬೇಕು. ಓಕೆ, ನಮಗಿಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ 2 ಪಾಯಿಂಟ್ಗಳನ್ನು ಏನು ಮಾಡಬೇಕು? ಜಾಯಿನ್ ಮಾಡೋಣ. ಈ ಬಿಂದು ಸೇರೋ ರೀತಿ ನಾವೇನು ಮಾಡಬೇಕು? ಒಂದು ಲಂಬವನ್ನು ಒಪ್ಪಿಗೆ ಹಾಕೊಳ್ತಾ ಇದ್ದೀವಿ. ಇದರ ಕೇಂದ್ರ ಬಿಂದುವನ್ನು ಎಂ ಅಂತ ಕರೆಯೋಣ. ಕೇಂದ್ರ ಬಿಂದು ಎಂ ಆಗಿರಲಿ. ಈಗೇನು ಮಾಡಬೇಕು? ಓ ಎಂ ಅಳತೆಯನ್ನು ತಗೊಳ್ಬೇಕು. ಎಷ್ಟು? ಓ ಎಂ ಅಳತೆಯನ್ನು ತಗೊಂಡು ಒಂದು ವೃತ್ತವನ್ನು ರಚನೆ ಮಾಡ್ಕೋತೀವಿ. ಮೊದಲನೇದು C1 ಆಗಿದ್ದರೆ ಇದು C2. ಮೊದಲನೆಯ ವೃತ್ತ C1, ಇದು C2. ಮೊದಲನೇ ವೃತ್ತ C1, ಇದು C2 ವೃತ್ತವಾಗಿರಲಿ. ಈಗ ಓ ಕ್ಯೂ ಸರಳ ರೇಖೆಯಲ್ಲಿ ಅರ್ಧಗಿನ ಹೆಚ್ಚಿಗೆ ತಗೊಂಡು ಸೇಮ್ ಲಂಬವನ್ನು ಹಾಕೊಳ್ತೀವಿ. ಓಕೆ, ಈ 2 ಬಿಂದುಗಳನ್ನು ಸೇರಿಸಿದ್ರೆ ಓ ಕ್ಯೂಗೆ ಲಂಬ ಬರುತ್ತೆ. ಅದರ ಕೇಂದ್ರ ಬಿಂದುವನ್ನು ನಾವು ಎನ್ ಅಂತ ಕರೆಯೋಣ. ಏನು? ಎನ್. ಇದು ಕೇಂದ್ರ ಬಿಂದು ಎಂ ಆಗಿತ್ತು, ಇದು ಕೇಂದ್ರ ಬಿಂದು ಎನ್. ಈಗ ಓ ಎನ್ ಅಳತೆಯ
ON ಅಳತೆಯ ವೃತ್ತವನ್ನು ಹಾಕೊಳ್ಳೋಣ. ಮೊದಲನೇದು C1, ಎರಡನೇದು C2, ಇವಾಗ ಹಾಕೊಳ್ತಾ ಇರೋದು ಮೂರನೇ ವೃತ್ತ C3, ಸರ್ಕಲ್ 3 ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಓಕೆ, ಇದೇನು C3. ಇವಾಗ ಸರ್ಕಲ್ 1 ಮತ್ತು ಸರ್ಕಲ್ 2 ಎಲ್ಲಿ ಕಟ್ ಆಗಿದೆ ಅವೆರಡನ್ನು ತಗೊಂಡು Pಗೆ ಜಾಯಿನ್ ಮಾಡಿ. ಓಕೆ, ಕ್ವಶನಲ್ಲಿ ಹೇಳಿದ್ದಾವೆ ನೋಡಿ, ಏನಂತ ಹೇಳಿದ್ದಾವೆ, ಎರಡೂ ಬಿಂದುಗಳನ್ನು ಗುರುತಿಸಿ ಈ ಎರಡೂ ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿ. ಈ ಎರಡೂ ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿ. Q ಬಿಂದುವಿನಿಂದನೂ ನಾವೇನು ಮಾಡಬೇಕು, ಸ್ಪರ್ಶಕಗಳನ್ನು ವೃತ್ತಕ್ಕೆ ರಚನೆ ಮಾಡಬೇಕು. P ಬಿಂದುವಿನಿಂದನೂ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ನೋಡಿ, Pದಿಂದ ಇಲ್ಲಿ ಓಕೆ, ಈ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂಗೆ ನಾವು ರಚನೆ ಮಾಡಿದ್ದೀವಿ. ಇದನ್ನು A ಅಂತ ಕರೀರಿ, ಇದನ್ನು B. PA = PB ಒಂದು ಜೊತೆ ಸ್ಪರ್ಶಕ. ಅದೇ ರೀತಿ Q ಬಿಂದುವಿನಿಂದನೂ ಕೂಡ ನಾವೇನು ಮಾಡ್ತೀವಿ, ಸ್ಪರ್ಶಕಗಳನ್ನು ರಚನೆ ಮಾಡ್ತೀವಿ. CD ಮೀನ್ಸ್ QC = QD. ಏನು, ಸ್ಪರ್ಶಕಗಳು ಸಮನಾಗಿರುತ್ತವೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಫಸ್ಟಿಗೆ ನಾನೇನು ಮಾಡಿದೆ, ಫಸ್ಟಿಗೆ ಒಂದು ಕೇಂದ್ರ ಬಿಂದುವನ್ನು ಗೊತ್ತು ಮಾಡಿಕೊಂಡೆ. ಆ ಕೇಂದ್ರ ಬಿಂದುವಿನಿಂದ 3 ಸೆಂಟಿಮೀಟರ್ ವೃತ್ತವನ್ನು ಹಾಕ್ಕೊಂಡೆ. ಆಮೇಲೆ ಅದರ ಒಂದು ವ್ಯಾಸ, ಓಕೆ, ವ್ಯಾಸವನ್ನು ಹಾಕ್ಕೊಂಡೆ. ಈ ವ್ಯಾಸದ ಒಂದು ಕಡೆ ಮತ್ತು ಇನ್ನೊಂದು ಕಡೆಯೂ ಎಷ್ಟಿರಬೇಕು, 7 ಸೆಂಟಿಮೀಟರ್ ಅಂತ ಹೇಳಿದ್ರು. ಇದು ಟೋಟಲ್ ಎಷ್ಟಿತ್ತು, 3 ಸೆಂಟಿಮೀಟರು. ಈ ಕಡೆ 4 ಸೆಂಟಿಮೀಟರ್ ತೊಗೋಬೇಕು. ಅಂದರೆ ಟೋಟಲ್ OP ಎಷ್ಟಾಯಿತು, 7 ಸೆಂಟಿಮೀಟರ್. ಈ ಕಡೆನೂ ಹಾಗೆ, ಫಸ್ಟಿಗೆ 3 ಸೆಂಟಿಮೀಟರ್ ಇತ್ತು ಸರ್ಕಲ್ಲು, ಆ ಕಡೆಯಿಂದ 4 ಸೆಂಟಿಮೀಟರ್ ಟೋಟಲ್ ತೊಗೊಂಡ್ರೆ ಟೋಟಲ್ ಎಷ್ಟಾಗುತ್ತೆ, 7 ಸೆಂಟಿಮೀಟರ್ OQ ಆಗುತ್ತೆ. ಹೌದಾ? ಸೊ ಇವಾಗ OPಗೆ ಲಂಬವನ್ನು ಎಳ್ಕೊಂಡಿದ್ದೀನಿ, OQಗೆ ಲಂಬವನ್ನು ಎಳ್ಕೊಂಡು ಇದರ ಕೇಂದ್ರ ಬಿಂದು N, ಇದರ ಕೇಂದ್ರ ಬಿಂದು M. OM ತ್ರಿಜ್ಯ ತಗೊಂಡು ಒಂದು ವೃತ್ತವನ್ನು ರಚನೆ ಮಾಡ್ಕೋತೀವಿ. C2 ಆಗಿರಲಿ. ON ತ್ರಿಜ್ಯವನ್ನು ತಗೊಂಡು N ಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ವೃತ್ತವನ್ನು ಹಾಕ್ಕೊಳ್ತೀನಿ, C3. ಇವಾಗ P ಬಿಂದುವಿನಿಂದ C1ಗೆ PA, PB ಸ್ಪರ್ಶಕಗಳನ್ನು ಎಳ್ಕೊಂಡಿದ್ದೀವಿ. Q ಬಿಂದುವಿನಿಂದ C1 ಒರಿಜಿನಲ್ ಇತ್ತಲ್ಲ ಸರ್ಕಲ್, ಅದು Q ಬಿಂದುವಿನಿಂದ C ಮತ್ತು Dಗಳಲ್ಲಿ, QC ಮತ್ತು QDಗಳಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡಿದ್ದೀವಿ. ಇದೇನು, ತ್ರಿಜ್ಯವನ್ನು ಕೊಟ್ಟು ಆಮೇಲೆ ಏನು ಹೇಳಿದ್ದಾರೆ, ಅದರ ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ 7 ಸೆಂಟಿಮೀಟರ್ ಆಗಿರೋಂಗೆ ವೃದ್ಧಿಸಿ ಸ್ಪರ್ಶಕಗಳನ್ನು ರಚನೆ ಮಾಡಿರಿ ಅಂತ ಹೇಳಿದ್ದು. ಓಕೆನಾ? ಇನ್ನು ನೆಕ್ಸ್ಟ್ 4th ಒನ್ ನೋಡಿ, ತ್ರಿಜ್ಯ 5 ಸೆಂಟಿಮೀಟರ್. ಒಂದು ತ್ರಿಜ್ಯ ಎಷ್ಟಿರಬೇಕು, 5 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿದ್ದಾರೆ. ವೃತ್ತವನ್ನು ರಚನೆ ಮಾಡಿ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂಗೆ. ಇವಾಗ ನೋಡಿ, ನಾವು ಒಂದು ಸರ್ಕಲ್ ಹಾಕೋತೀವಿ, ಸ್ಪರ್ಶಕಗಳನ್ನು ಈ ರೀತಿ ನಾವು ಎಳ್ಕೋತೀವಿ ಅಂದಾಗ ಈ ಒಂದು ಕೋನ ಏನಾಗಿರಬೇಕು, 60 ಡಿಗ್ರಿ. ಅಂದರೆ ನಾವಿಲ್ಲಿ ಒಳಗಡೆ ಏನು ತಗೋತೀವಲ್ಲ, ಎರಡೂ ಸೇರಿಸಿದ್ರೆ 180 ಡಿಗ್ರಿಗೆ ಸಮನಾಗಿರಬೇಕು ಅಭಿಮುಖ ಕೋನಗಳ ಮೊತ್ತ. ಈ ಕೋನ ಮತ್ತು ಈ ಕೋನ ಎಷ್ಟಾಗಿರಬೇಕು, 180 ಡಿಗ್ರಿ. ಇಲ್ಲ ಅವ್ರು 60 ಕೇಳಿದರೆ ನಾವು ಇಲ್ಲೇನು ತೊಗೊಳ್ಬೇಕು, 120 ತೊಗೊಳ್ಬೇಕು. ಇಲ್ಲಪ್ಪ ಇಲ್ಲ ಅವ್ರು 70 ಕೇಳಿದ್ದು, ಇಲ್ಲಿ ನಾನು ಎಷ್ಟು ತೊಗೊಳ್ತೀನಿ, 110 ತೊಗೊಳ್ತೀನಿ. ಇಲ್ಲಪ್ಪ ಇಲ್ಲ 50 ಕೇಳಿದ್ದು, ಸ್ಪರ್ಶಕಗಳ ನಡುವಿನ ಕೋನ ಕೇಳಿದ್ದು ಅಂದರೆ ನಾನು ಇಲ್ಲಿ ಎಷ್ಟು ತೊಗೋತೀನಿ, 130 ತೊಗೋತೀನಿ.
ಗೊತ್ತಾಯ್ತಾ? ಫಸ್ಟಿಗೆ ನಾವು ವೃತ್ತವನ್ನು ಹಾಕ್ಕೊಳ್ತೀವಿ, ಆಮೇಲೆ ತ್ರಿಜ್ಯವನ್ನು ಮೆನ್ಷನ್ ಮಾಡ್ತೀವಿ. ಈಗ ಅವು 60 ಕೇಳಿದಾವೆ ಅಂದರೆ ಇಲ್ಲಿ ಏನು ಬರಬೇಕು? 120 ಹೌದಾ? ಈ ರೀತಿ ನಾನು 120 ಡಿಗ್ರಿಯನ್ನು ಗುರುತು ಮಾಡ್ಕೋತೀನಿ. ಗುರುತು ಮಾಡಿಕೊಂಡು ಈ ಕಡೆಗೆ ಮತ್ತು ಈ ಕಡೆಗೆ ನಾನು ಸ್ಪರ್ಶಕಗಳನ್ನು ರಚನೆ ಮಾಡಿಕೊಂಡಾಗ ಎರಡು ಎಲ್ಲಿ ಜಾಯಿನ್ ಆಗ್ತವೋ ಇಲ್ಲೇನಾಗಿರುತ್ತೆ? 60 ಡಿಗ್ರಿ ಕರೆಕ್ಟಾಗಿ ಬಂದಿರುತ್ತೆ. ಫಸ್ಟಿಗೆ ರಫ್ ಡಯಾಗ್ರಾಮ್ ಹಾಕಿ ಹೇಳ್ತಾ ಇದ್ದೀನಿ ನೋಡಿ. 5 ಸೆಂಟಿಮೀಟರ್ ತೊಗೊಳ್ತೀವಿ, ಆಮೇಲೆ 120 ಡಿಗ್ರಿ ಮೆನ್ಷನ್ ಮಾಡ್ಕೊತೀವಿ. ಎರಡೂ ಕಡೆ ಸ್ಪರ್ಶಕಗಳನ್ನು ರಚನೆ ಮಾಡಿ ಅವುಗಳನ್ನು ಎಕ್ಸ್ಟೆಂಡ್ ಮಾಡ್ತೀವಿ, ವೃದ್ಧಿಸ್ತೀವಿ. ಅವೆರಡು ಒಂದು ಕಡೆ ಹೋಗಿ ಮೀಟ್ ಆಗ್ತವೆ. ಅಲ್ಲಿ ಎಷ್ಟು ಬರುತ್ತಾ? 60 ಬರುತ್ತೆ. ಅವರು 60 ಕೇಳಿದ್ರೆ ನಾನಿಲ್ಲೇ 120 ತೊಗೋಬೇಕು ಅಭಿಮುಖ. ಇಲ್ಲಪ್ಪ ಇಲ್ಲಿ 70 ಕೇಳಿದ್ವ 110 ತೊಗೋಬೇಕು. ಇಲ್ಲಿ 50 ಕೇಳಿದ್ವ 130 ತೊಗೋಬೇಕು. ಗೊತ್ತಾಗುತ್ತಲ್ಲ ಯಾವ ರೀತಿ ಅಂಥೇಳಿ. ಇದು 2-3 ಸರ್ತಿ ಕೇಳಿದ್ದಾವೆ ಈ ಥರದ್ದು ಕ್ವಶನ್ನ, ಬಟ್ ನಂಬರ್ ಚೇಂಜ್ ಮಾಡಿ ಕೇಳಿದ್ದಾವೆ. ಸ್ಪರ್ಶಕಗಳ ನಡುವಿನ ಕೋನ ಅಂದರೆ ಇದು ಸ್ಪರ್ಶಕಗಳು. ಇದನ್ನು ಪಿ ಅಂದ್ಕೊಳ್ಳಿ, ಇದನ್ನು ಎ ಬಿ, ಪಿ ಎ ಪಿ ಬಿ. ಇದರ ನಡುವಿನ ಕೋನ ಎಷ್ಟು? 60 ಡಿಗ್ರಿ ಬರುವಂಗೆ ರಚನೆ ಮಾಡಿರಿ ಅಂತ ಹೇಳ್ದಂಗೆ ಅದು ಕ್ವಶನ್ ಅರ್ಥ ಆಯ್ತಲ್ಲ? ಸ್ಪರ್ಶಕಗಳ ನಡುವಿನ ಕೋನ ಎಷ್ಟೈತಿ? 60 ಡಿಗ್ರಿ ಬರುವಂಗೆ ನಾವೇನು ಮಾಡಬೇಕು? ರಚನೆ ಮಾಡಬೇಕು. ಇಲ್ಲಿ ತ್ರಿಜ್ಯ ಎಷ್ಟು ಹೇಳ್ಯಾರ? 5 ಸೆಂಟಿಮೀಟರ್ ಹೇಳ್ಯಾರ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಏನು ಮಾಡಿದೆ? ಒಂದು ವೃತ್ತ ಕೇಂದ್ರವನ್ನು ಹೇಳ್ಕೊಂಡೆ, ಆಮೇಲೆ ತ್ರಿಜ್ಯವನ್ನು ಹಾಕ್ಕೊಳ್ತೀವಿ. ತ್ರಿಜ್ಯವನ್ನು ಎಷ್ಟು? 5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ. ಓಕೆ, ಐದು ಸೆಂಟಿಮೀಟರ್ ವೃತ್ತದ ತ್ರಿಜ್ಯವನ್ನು ಹಾಕ್ಕೊಂಡಿದ್ದೀನಿ. ಓಕೆ, ತ್ರಿಜ್ಯವನ್ನು ಮೆನ್ಷನ್ ಮಾಡಿದ್ದೀವಿ, ಓ ಎ. ಇವಾಗ ನಾವು ಏನು ಮಾಡಬೇಕು? 120 ಡಿಗ್ರಿಯನ್ನು ನಾವು ವಿತೌಟ್ ಕೋನ ಮಾಪಕ ಇಲ್ಲದೇ ನಾವು 120 ಡಿಗ್ರಿಯನ್ನು ಹಾಕ್ಕೊಳ್ಬೋದು. ಹೇಗೆ? ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಕೋನ ಮಾಪಕವನ್ನು ಬಳಸದೆ ನಾವು ಕೋನಗಳನ್ನು 120 ಇರ್ಬೋದು, 60 ಇರ್ಬೋದು, 135 ಇರ್ಬೋದು, ಹೇಗೆ ಡ್ರಾ ಮಾಡ್ತಿದ್ವಿ ಅನ್ನೋದನ್ನು. ಓಕೆ, ಅದೇ ರೀತಿ ಇಲ್ಲೂ ನಾವು ಟ್ರೈ ಮಾಡೋಣ. ಸೊ ಒಂದು ಸಫಿಷಿಯೆಂಟ್ ಆದಂತಹ ಅಳತೆಯನ್ನು ತಗೊಂಡಿದ್ದೀನಿ, ಅದನ್ನು ಚೇಂಜ್ ಮಾಡ್ದಿವ ಈ ರೀತಿ ನಾನು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ, ಸೊ ಇಲ್ಲೊಂದು ಬಿಂದು ಸಿಕ್ತಲ್ಲ, ಈ ಬಿಂದು ಇದನ್ನು ಜಾಯಿನ್ ಮಾಡ್ಕೋತ ನಾನು ಸರ್ಕಲ್ಗೆ ಟಚ್ ಮಾಡಿದ್ರೆ ಅದು ಎಕ್ಸಾಕ್ಟ್ 120 ಇರುತ್ತೆ. ಇದೇನಾಗಿರುತ್ತೆ? 120 ಇರುತ್ತೆ. ಓಕೆ, ಇದು 120 ಒಳಗಡೆ ಬಂತು. ಇವಾಗ ನಾವೇನು ಮಾಡಬೇಕು? ಸ್ಪರ್ಶಕಗಳನ್ನು ರಚನೆ ಮಾಡ್ಕೋಬೇಕು. ಓಕೆ, ಒಂದು ಸಫಿಷಿಯೆಂಟ್ ತ್ರಿಜ್ಯ ತಗೋತೀನಿ, ಅದನ್ನು ಚೇಂಜ್ ಮಾಡ್ದೇವ ನಾವು ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡ್ತೀವಿ? ಓಕೆ, ಈ ರೀತಿ ನಾವು ಕಂಸವನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಈ ಕಂಸದ ಮೇಲಿಟ್ಟು ನಾವು 90 ಡಿಗ್ರಿ ಬರುವ ರೀತಿ ನಾವು ಒಂದು ಸರಳ ರೇಖೆಯನ್ನು ಹಾಕೊಂಡಾಗ ಅದು ಎ ಸ್ಪರ್ಶ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕ ಆಗಿರುತ್ತೆ. ಹೌದಾ? ಓಕೆ, ಸೊ ಅದೇ ರೀತಿ ಈ ಕಡೆನೂ ಸಫಿಷಿಯೆಂಟ್ ತ್ರಿಜ್ಯ ತಗೋವಿ, ಅದನ್ನು ಚೇಂಜ್ ಮಾಡ್ದಿವ ಈ ವೃತ್ತಕ್ಕೆ ನಾವೇನು ಮಾಡಬೇಕು? ಸ್ಪರ್ಶಕವನ್ನು ರಚನೆ ಮಾಡಬೇಕು. ಸ್ಪರ್ಶ ಬಿಂದುವಿನಲ್ಲಿ ಯಾವಾಗಲೂ ಏನಿರುತ್ತೆ? ಸ್ಪರ್ಶಕ 90 ಡಿಗ್ರಿಯನ್ನು ಹೊಂದಿರುತ್ತೆ. ಓಕೆ, 90 ಡಿಗ್ರಿ ಬರೋ ರೀತಿ ನಾವು ರಚನೆಗಳನ್ನು ಮಾಡ್ಕೊಂಡ್ಬಿಟ್ರೆ ಅದು ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕ. ಈ ಬಿಂದು ಮತ್ತು ಇಲ್ಲಿ ಬಿ ಅಂತ ತಗೊಳ್ಳಿ. ಈ ಬಿ ಬಿಂದುವಿನ ಮೂಲಕ ಇದು ಹಾಯ್ದು ಹೋಗ್ಬೇಕು.
ಓಕೆ, ಇದು ಒಂದು ಸ್ಪರ್ಶಕ. ಇದನ್ನು ನಾನು ಏನು ಮಾಡ್ತೀನಿ, ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂದರೆ ವೃದ್ಧಿಸ್ತೀನಿ ಅಂತ ಅರ್ಥ. ಈ ರೀತಿ ನಾನು ವೃದ್ಧಿಸ್ತಾ ಹೋದಾಗ ಇವೆರಡು ಏನಾಗ್ತಾವು, ಒಂದು ಕಡೆ ಮೀಟ್ ಆಗ್ತಾವು, ಒಂದು ಕಡೆ ಸೇರ್ತಾವು. ಅದನ್ನು ಪಿ ಬಿಂದು ಅಂತ ಗೊತ್ತು ಮಾಡ್ಕೊಳ್ಳೋಣ. ಪಿ ಬಿ ಇಸ್ ಈಕ್ವಲ್ ಟು ಪಿ ಎ. ಇಲ್ಲೇನಾಗಿರುತ್ತೆ, ಎಕ್ಸಾಕ್ಟ್ 60 ಡಿಗ್ರಿ ಬಂದಿರುತ್ತೆ. ಓಕೆ, ಇದು ಏನು, ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಆಗಿರುವಂತೆ ಒಂದು ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕವಾಗಿದೆ. ಫಸ್ಟ್ ನಾನೇನು ಮಾಡಿದೆ, ಕೇಂದ್ರ ಬಿಂದುವನ್ನು ಗುರುತು ಮಾಡಿಕೊಂಡೆ, 5 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ಒಂದು ಸರ್ಕಲ್ ಹಾಕ್ಕೊಂಡೆ. ಆಮೇಲೆ ತ್ರಿಜ್ಯ ಓ ಎ ಎಷ್ಟಿತ್ತು, 5 ಸೆಂಟಿಮೀಟರ್. ಆಮೇಲೆ ನಾನು ಏನು ಮಾಡಿದೆ, 120 ಡಿಗ್ರಿಯನ್ನು ಗುರುತು ಮಾಡಿಕೊಂಡೆ. ಹೆಂಗೆ ಗುರುತು ಮಾಡಿಕೊಂಡೆ, ನಾವು ಕೋನ್ ಮಾಪಕವನ್ನು ಯೂಸ್ ಮಾಡ್ದೀವ 120 ಡಿಗ್ರಿಯನ್ನು ಹಾಕ್ಕೊಳ್ಬೋದು. ಸಫಿಷಿಯೆಂಟ್ ಆದಂತಹ ಒಂದು ತ್ರಿಜ್ಯವನ್ನು ತಗೊಂಡು ಅರ್ಧ ವೃತ್ತ ಬರೋ ರೀತಿ ಹಾಕ್ಕೊಂಡೆ. ಆಮೇಲೆ ಅಲ್ಲಿ ಕಂಸಗಳನ್ನು ಕಟ್ ಮಾಡ್ತಾ ಹೋದೆ, ಆ ತ್ರಿಜ್ಯವನ್ನು ಚೇಂಜ್ ಮಾಡ್ದೀವ. ಎರಡನೇ ಕಂಸ ಮೊದಲನೇ 60 ಡಿಗ್ರಿ ಆಗಿರುತ್ತೆ, ಎರಡನೇದ್ದು 120 ಡಿಗ್ರಿ ಆಗಿರುತ್ತೆ. ಸೊ ಇದನ್ನು ಜಾಯಿನ್ ಮಾಡಿದೆ ಸರ್ಕಲ್ಗೆ, ಓ ಬಿ. ಸೊ ಬಿ ಓ ಎ ಎಷ್ಟಿರುತ್ತೆ, 120 ಡಿಗ್ರಿ. ಬಿ ಓ ಎ ಎಷ್ಟಿರುತ್ತಾ, 120 ಡಿಗ್ರಿ ಆಗಿರುತ್ತೆ. ಈ 120 ಡಿಗ್ರಿ ಇನ್ಸೈಡ್ ಬಂತು ನನಗೆ. ಸೊ ಇವಾಗ ನೆಕ್ಸ್ಟ್ ನನಗೇನು ಬರಬೇಕು, ಎ ಸ್ಪರ್ಶ ಬಿಂದು, ಬಿ ಸ್ಪರ್ಶ ಬಿಂದು. ಈ ಸ್ಪರ್ಶ ಬಿಂದುವಿನಲ್ಲಿ ನನಗೆ ಸ್ಪರ್ಶಕಗಳ ರಚನೆ ಮಾಡಬೇಕು. ಹೇಗೆ ಮಾಡಿದೆ ನಾನು, ಈ ಸ್ಪರ್ಶ ಬಿಂದುವಿನಲ್ಲಿ 90 ಡಿಗ್ರಿ ಬರುವಂಗೆ ಸ್ಪರ್ಶಕಗಳನ್ನು ಹಾಕ್ಕೊಂಡೆ, ಅವುಗಳನ್ನು ವೃದ್ಧಿಸಿದೆ. ಪಿ ಬಿಂದುವಿನಲ್ಲಿ ಅವೆರಡು ಮೀಟ್ ಆದವು. ಸೊ ಪಿಯಲ್ಲಿ ಏನಿರುತ್ತೆ, ಕೋನ 60 ಡಿಗ್ರಿ ಉಂಟಾಗಿರುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸ್ಪರ್ಶಕಗಳನ್ನು ರಚನೆ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 5th ಒನ್, ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಎ ಬಿ ಅಂತ ಕೊಟ್ಟಿದ್ದಾರೆ, ಎಷ್ಟಂತೆ, 8 ಸೆಂಟಿಮೀಟರ್ ಆಗಿರುವಂಗೆ ಒಂದು ರೇಖಾಖಂಡವನ್ನು ಎಳೆಯಿರಿ. ಎ ಕೇಂದ್ರವಾಗಿರಿಸಿಕೊಂಡು 4 ಸೆಂಟಿಮೀಟರ್ ತ್ರಿಜ್ಯ. ಫಸ್ಟಿಗೆ 8 ಸೆಂಟಿಮೀಟರ್ ಎಳ್ಕೋಬೇಕು ನಾವು. ಆಮೇಲೆ ಏದ ಮೇಲೆ ಇಟ್ಕೊಂಡು ಎ ಇದರದ್ದು ರೇಡಿಯಸ್ R1 ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ಹೌದಾ? ಬಿ ಇದ್ದೆಷ್ಟಿದೆ ನೋಡಿ, 3 ಸೆಂಟಿಮೀಟರ್ ಇದೆ. ಬಿದ್ದು R2 3 ಸೆಂಟಿಮೀಟರ್ ಇರುವಂಗೆ ನಾವೇನು ಮಾಡಬೇಕು, ಸರ್ಕಲ್ ಹಾಕೋಬೇಕು. ಆಮೇಲೆ ಇವೆರಡು ಎ ಮತ್ತು ಬಿಗೆ ಸರ್ಕಲ್ ಇದಾವಲ್ಲ, ಅವಕ್ಕೆ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ಅದು ಹೇಗೆ ಅಂದರೆ, ಒಂದು ಕೇಂದ್ರದಿಂದ ಮತ್ತೊಂದು ವೃತ್ತವನ್ನು ಸ್ಪರ್ಶಿಸುವಂಥ ಸ್ಪರ್ಶಕಗಳನ್ನು ನಾವು ರಚನೆ ಮಾಡಬೇಕು. ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚನೆ ಮಾಡಿರಿ. ಪ್ರತಿಯೊಂದು ವೃತ್ತಕ್ಕೆ ಮತ್ತೊಂದು ವೃತ್ತ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚನೆ ಮಾಡಿರಿ. ಫಸ್ಟಿಗೆ ನಾವೇನು ಮಾಡಬೇಕು, 8 ಸೆಂಟಿಮೀಟರ್ ಸರಳ ರೇಖೆಯನ್ನು ಹಾಕ್ಕೊಳ್ಬೇಕು. ಎಷ್ಟು, 8 ಸೆಂಟಿಮೀಟರ್ ಸರಳ ರೇಖೆ. ಟೋಟಲ್ 8 ಸೆಂಟಿಮೀಟರ್ ಇರುವಂಗೆ ನಾವೇನು ಮಾಡಿದ್ವಿ, ಸರಳ ರೇಖೆಯನ್ನು ಹಾಕೊಂಡ್ವಿ. ಮೊದಲನೇದನ್ನು ಎ ಕೇಂದ್ರ ಬಿಂದು, ಎರಡನೇದನ್ನು ಬಿ ಕೇಂದ್ರ ಬಿಂದು ಅಂತ ತಗೊಳ್ಳಿ. ಇವಾಗ ಏನು ಮಾಡಬೇಕು, ವೃತ್ತ ಕೇಂದ್ರ ಎದಿಂದ ತ್ರಿಜ್ಯ ಎಷ್ಟು ಇರಬೇಕು, 4 ಸೆಂಟಿಮೀಟರ್ ಇರಬೇಕು. ತ್ರಿಜ್ಯ ಎಷ್ಟು, 4 ಸೆಂಟಿಮೀಟರ್ ಇರುವಂಗೆ ಎ ಕೇಂದ್ರದಿಂದ ನಾವು ವೃತ್ತವನ್ನು ರಚನೆ ಮಾಡ್ತೀನಿ. ಓಕೆ, A1 ಎಷ್ಟಾಗಿರಲಿ, 4 ಸೆಂಟಿಮೀಟರ್. C1 ನೆಕ್ಸ್ಟ್ 3 ಸೆಂಟಿಮೀಟರ್ ಅಂತ ಹೇಳಿದ್ದಾವೆ. ಹೌದಾ? 3 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ನಾವೇನು ಮಾಡಬೇಕು, ಬಿ ಕೇಂದ್ರವಾಗಿಟ್ಕೊಂಡು ಮತ್ತೊಂದು ವೃತ್ತವನ್ನು ರಚನೆ ಮಾಡಬೇಕು.
ಓಕೆ, ಈ ರೀತಿ ನಾವು ವೃತ್ತಗಳನ್ನು ರಚನೆ ಮಾಡ್ತೀವಿ. ಇದೆಷ್ಟಿದೆ? 3 ಸೆಂಟಿಮೀಟರ್ C2. ಇವಾಗ ನಾವೇನು ಮಾಡಬೇಕು? ಲಂಬಾರ್ಧಕ ಹಾಕ್ಕೊಳ್ಬೇಕು. ಎ ಬಿಗೆ ಲಂಬಾರ್ಧಕ ಟೋಟಲ್ 8 ಇದೆ, ಹೌದಾ? 4ಗಿನ ಹೆಚ್ಚಿಗೆ ತೊಗೊಂಡು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡಂಗೆ. ಓಕೆ, ಲಂಬಾರ್ಧಕ ಹಾಕ್ಕೊಳ್ಬೇಕು. ಎದ್ ಮ್ಯಾಗಿಟ್ಟು ಒಂದು ಕಟ್ ಮಾಡ್ಕೋಬೇಕು, ಬಿದ ಮ್ಯಾಗಿಟ್ಟು ಇನ್ನೊಂದು ಸಲ ಅದನ್ನು ಛೇದಿಸುವಂಗೆ ನಾವೇನು ಮಾಡಬೇಕು? ಲೈನ್ಸ್ನ ಎಳಿಬೇಕು. ಓಕೆ, ಈ ರೀತಿಯಾಗಿ ನಾವು ಲಂಬವನ್ನು ಹಾಕ್ಕೊಂಡಿದ್ದೀವಿ ಎ ಬಿಗೆ. ಇವಾಗ ನಾವೇನು ಮಾಡಬೇಕು? ಎಂ ಕೇಂದ್ರ ಬಿಂದು, ಲಂಬಾರ್ಧಕದ ಕೇಂದ್ರ ಬಿಂದು ಎಂ ತ್ರಿಜ್ಯವನ್ನು ತಗೊಂಡು ನಾವು ವೃತ್ತವನ್ನು ರಚನೆ ಮಾಡ್ತೀವಿ. C3 ವೃತ್ತ. ಓಕೆ, ಇದು ಯಾವುದು? C3 ವೃತ್ತ. ಈಗ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳಿಬೇಕು. ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕ AP AQಗಳನ್ನು ಸೇರಿಸಿ ಕೇಂದ್ರ ಬಿಂದುವಿನಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕ. ಅರ್ಥ ಆಗ್ತಾ ಇದೆಯಾ? ಎ ಒಂದು ಕೇಂದ್ರ ಬಿಂದು, C1 ಸರ್ಕಲ್ಲಿಂದ C2, ಇದು C3, ನಾವು ಡಾಟ್ ಹಾಕ್ಕೊಂಡಿದ್ದೀವಲ್ಲ, ಇದು C3, ಇದೇನು C2. ಇಲ್ಲಿ ಬರಿತಿದ್ದೀನಿ ನೋಡಿ, ನಿಮಗೆ ಕನ್ಫ್ಯೂಸ್ ಆದರೆ. C2 ಇದು. ಓಕೆ, C2. ಈ C1ಇಂದ C2ಗೆ ನಾನು ಏನು ಹಾಕ್ತಾಯಿದ್ದೀನಿ? ಸ್ಪರ್ಶಕ. ಕೇಂದ್ರ ಬಿಂದುವಿನಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕವನ್ನು ರಚನೆ ಮಾಡೋದು. ಓಕೆ, AP is equal to AQ. ಅದೇ ರೀತಿ ಬಿ ಕೇಂದ್ರ ಬಿಂದುವಿನಿಂದ C1 ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳಿಬೇಕು. C1 ಬಿ ಕೇಂದ್ರದಿಂದ ಮತ್ತೊಂದು ವೃತ್ತಕ್ಕೆ ಏನು ಮಾಡ್ತಾ ಇದ್ದೀನಿ? ಸ್ಪರ್ಶಕವನ್ನು ಎಳಿತಾ ಇದ್ದೀನಿ, ಹೌದಾ? XY ಅಂತ ಕನ್ಸಿಡರ್ ಮಾಡಿ. BX is equal to BY. BX is equal to BY. ಓಕೆ, ಈ ರೀತಿಯಾಗಿ ನಾವು ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಿದ್ವಿ. ಹೇಗೆ ಮಾಡಿದ್ವಿ ನೋಡಿ. ಫಸ್ಟು AB ಒಂದು ರೇಖಾಖಂಡ, ಸರಳ ರೇಖೆಯನ್ನು ಹೇಳ್ಕೊಂಡೆ. ಎಷ್ಟು ಸೆಂಟಿಮೀಟರ್? 8 ಸೆಂಟಿಮೀಟರ್. ಕೇಂದ್ರ ಬಿಂದು ಆಗಿಟ್ಕೊಂಡು ಒಂದು ವೃತ್ತವನ್ನು ಹಾಕ್ಕೊಂಡೆ. C1 4 ಸೆಂಟಿಮೀಟರ್. ಬಿ ಕೇಂದ್ರವಾಗಿಟ್ಕೊಂಡು C2 ಎಳೆದ. ರೇಡಿಯಸ್ ಎಷ್ಟಿತ್ತು? 3 ಸೆಂಟಿಮೀಟರ್. ಎ ಬಿಗೆ ಏನು ಮಾಡಿದೆ? ಲಂಬಾರ್ಧಕ್ಕೆ ಹಾಕ್ಕೊಂಡೆ. ಕೇಂದ್ರ ಬಿಂದು ಅನ್ನು ಗುರುತಿಸಿದೆ. AM ತ್ರಿಜ್ಯವನ್ನು ತಗೊಂಡು C3 ವೃತ್ತವನ್ನು ರಚನೆ ಮಾಡಿದೆ. ಆಮೇಲೆ C1 ವೃತ್ತ ಕೇಂದ್ರ ಎನಿಂದ, C1 ವೃತ್ತ ಕೇಂದ್ರ ಎದಿಂದ C2 ವೃತ್ತಕ್ಕೆ AP AQ ಸ್ಪರ್ಶಕಗಳನ್ನು ರಚನೆ ಮಾಡಿದೆ. C2 ವೃತ್ತ ಕೇಂದ್ರ ಬಿ ವೃತ್ತ ಕೇಂದ್ರವಾದ C2ನಿಂದ C1ಗೆ ನಾವೇನು ಮಾಡಿದೆ? ಸ್ಪರ್ಶಕಗಳನ್ನು ರಚನೆ ಮಾಡಿದೆ. BX BY. C2ವಿನ ಕೇಂದ್ರ ಬಿಂದು ಬಿನಿಂದ C1ಗೆ ಎಳೆದ ಸ್ಪರ್ಶಕಗಳು. 1
ವೃತ್ತ ಕೇಂದ್ರದಿಂದ ಮತ್ತೊಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಓಕೆನಾ? ಇದೇ ರೀತಿ ಲಾಸ್ಟ್ ಕ್ವಶನ್ ಇದೆ. ಲಾಸ್ಟ್ ಕ್ವಶನ್ ನೋಡಿ, ಎ ಬಿ ಎಷ್ಟಿದೆ? 6 ಸೆಂಟಿಮೀಟರ್. ಬಿ ಸಿ ಎಷ್ಟಿದೆ? 8 ಸೆಂಟಿಮೀಟರ್. ಆಮೇಲೆ ಬಿ ಕೊಟ್ಟಿದ್ದಾರೆ 90 ಡಿಗ್ರಿ. ಈ ರೀತಿ ಆಗಿದ್ದಾಗ ಆ ವೃತ್ತಕ್ಕೆ ಏನು ಮಾಡಬೇಕಂತ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ಲಾಸ್ಟ್ ಕ್ವಶನ್ 6th ಒನ್. ಇನ್ನೊಂದು ಆ್ಯಕ್ಟಿವಿಟಿ ಥರ ಕೊಟ್ಟಿದ್ದಾವೆ. ಬಳೆಗಳನ್ನು ಸಹಾಯದಿಂದ ವೃತ್ತವನ್ನು ರಚಿಸಬೇಕು, ಆಮೇಲೆ ಅದಕ್ಕೆ ಏನು ಮಾಡಬೇಕು? ಸ್ಪರ್ಶಕಗಳನ್ನು ರಚಿಸಿ ಅಂತ. ಓಕೆ, ಎ ಬಿ 6 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್, ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುವಂತೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಬಿ ಡಿಯು ಬಿನಿಂದ ಎ ಸಿಗೆ ಎಳೆದಂತಹ ಲಂಬವಾಗಿದೆ. ಬಿ ಡಿ ಏನೈತಲ್ಲ, ಬಿನಿಂದ ಎ ಸಿಗೆ ಎಳೆದಂತಹ ಲಂಬವಾಗಿದೆ. ಅಂದರೆ ನಾವು ಬಿ ಸಿ ಹಾಕ್ಕೊಳ್ತೀವಿ, ಎಯನ್ನು ಗುರುತಿಸ್ಕೋತೀವಿ 90 ಡಿಗ್ರಿ. ಆಮೇಲೆ ಎ ಬಿ 6 ಸೆಂಟಿಮೀಟರ್ ಕಟ್ ಮಾಡ್ಕೊಳ್ತೀವಿ. ಎ ಬಿ ಸಿ ಒಂದು 90 ಡಿಗ್ರಿ ಲಂಬಕೋನವನ್ನು ಹೊಂದಿರುವಂತಹ ತ್ರಿಭುಜ ಆಗುತ್ತೆ. ಆಮೇಲೆ ನಾವು ಏನು ಮಾಡ್ತೀವಿ? ಎ ಸಿಗೆ ಲಂಬಾರ್ಧಕ ಹಾಕ್ಕೊಳ್ತೀವಿ. ಆಮೇಲೆ ಸಿ ಡಿ ಮೂಲಕ ಒಂದು ವೃತ್ತವನ್ನು ಎಳಿತೀವಿ. ಅದು ಎ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚನೆ ಮಾಡಿದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟಿಗೆ ನಾವೇನು ಮಾಡಬೇಕು? ಬಿ ಸಿ 8 ಸೆಂಟಿಮೀಟರ್ ಹಾಕ್ಕೊಳ್ಬೇಕು. ಎಷ್ಟು? ಬಿ ಸಿ 8 ಸೆಂಟಿಮೀಟರ್. ಓಕೆ, ಬಿ ಸಿ ಎಷ್ಟಾಯಿತು? 8 ಸೆಂಟಿಮೀಟರ್. ಇವಾಗ ನಾವು ಬಿನಲ್ಲಿ ಲಂಬಕೋನ ತ್ರಿಭುಜವನ್ನು ಹಾಕ್ಕೊಳ್ತೀವಿ. ಒಂದು ಸಫಿಸಿಯೆಂಟ್ ತ್ರಿಜ್ಯ ತೊಗೊಂಡು ಕೋನ್ ಮಾಪಕ ಇಲ್ದಿವೆ ನಾವು ಲಂಬಕೋನವನ್ನು ರಚನೆ ಮಾಡೋದು ಕಲ್ತಿದ್ದೀವಿ, ಹೌದಾ? ಈ ಒಂದು ಬಿಂದುವನ್ನು ಬಿಗೆ ಸೇರಿಸಿದ್ದು ಏನಾಗುತ್ತೆ? ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತೆ, ಹೌದಾ? ಎಕ್ಸಾಕ್ಟ್ 90 ಡಿಗ್ರಿನೇ ಬರೋದು. ಇವಾಗ ಏನು ಮಾಡಬೇಕು? ಎ ಬಿ ಅಂದರೆ ಬಿ ಇದೆ, ಎ ಇಲ್ಲಿ ಗುರ್ತು ಮಾಡ್ಕೋತೀವಿ 6 ಸೆಂಟಿಮೀಟರ್. ಎಷ್ಟು? 6 ಸೆಂಟಿಮೀಟರ್ ಇರೋ ಥರ ನಾವೇನು ಮಾಡಬೇಕು? ತ್ರಿಜ್ಯವನ್ನು ತಗೊಂಡು ಎಯನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಓಕೆ, ಸ್ವಲ್ಪ ಇದನ್ನು ವೃದ್ಧಿಸೋಣ. ಎ ಬಿ 6 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್ ಮತ್ತು ಕೋನ ಬಿ ಏನಾಗಿರಲಿ? 90 ಡಿಗ್ರಿ ಆಗಿರಲಿ. ಇದೆಷ್ಟಿದೆ? 90 ಡಿಗ್ರಿ. ಇದು 8 ಸೆಂಟಿಮೀಟರ್. ಇವಾಗ ನಾವೇನು ಮಾಡಿದ್ವಿ? ಎ ಬಿಂದುವನ್ನು ಗುರುತು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ವೃದ್ಧಿಸೋಣ. ಇವಾಗ ಬಿ ಬಿಂದುವಿನ ಮೇಲೆ ಇಟ್ಟು 6 ಸೆಂಟಿಮೀಟರ್ ನಿಮ್ಗೆ ಕಟ್ ಮಾಡ್ಕೊಂಡು ಈ ರೇಖೆಯನ್ನು ಕಟ್ ಮಾಡಿಕೊಂಡ್ರೆ ಎ ಬಿಂದು. ಸೊ ಎ ಸಿಯನ್ನು ಸೇರಿಸಿ. ಏನು ಮಾಡಬೇಕು? ಎ ಸಿಯನ್ನು ಸೇರಿಸಬೇಕು. ಇವಾಗ ನಾವೇನು ಮಾಡಬೇಕು? ಎ ಸಿಗೆ ಲಂಬಾರ್ಧಕಗಳನ್ನು ರಚನೆ ಮಾಡಬೇಕು. ಎ ಸಿಗೆ ಏನು ಮಾಡಬೇಕು? ಲಂಬಾರ್ಧಕ ರಚನೆ ಮಾಡಬೇಕು. ಎ ಸಿಗೆ ಲಂಬಾರ್ಧಕ ರಚನೆ ಮಾಡಬೇಕು ಮತ್ತು ಬಿ ಸಿಗೂ ಲಂಬಾರ್ಧಕ ರಚನೆ ಮಾಡಬೇಕು. ಫಸ್ಟ್ ಬಿ ಸಿ ಮಾಡ್ಕೊಂಬಿಡೋಣ, ಆಮೇಲೆ ಎ ಸಿಗೆ ಲಂಬಾರ್ಧಕ ರಚನೆ ಮಾಡೋಣ. ಓಕೆ, ಅರ್ಧಗಿನ ಹೆಚ್ಚಿಗೆ ತಗೊಂಡು ಬಿ ಬಿಂದುವಿನ ಮೇಲೆ ಇಟ್ಟು ಕಟ್ ಮಾಡ್ತೀವಿ. ಆಮೇಲೆ ಸಿ ಬಿಂದುವಿನ ಮೇಲೆ ಇಟ್ಟು ಓಕೆ, ಈ ರೀತಿ ನಾವು ಬಿ ಸಿಗೆ ಲಂಬವನ್ನು ಹಾಕ್ಕೊಳ್ತೀವಿ. ಇದನ್ನು ಎಮ್ ಅಂದ್ಕೊಳ್ಳೋಣ. ಇವಾಗ ಏನು ಮಾಡಬೇಕು? ಬಿ ಎಮ್ ತ್ರಿಜ್ಯದಿಂದ
ಓಕೆ, ಬಿ ಎಮ್ ತ್ರಿಜ್ಯದಿಂದ ಒಂದು ವೃತ್ತವನ್ನು ಹಾಕೊಂಡ್ವಿ. ಅದೇ ರೀತಿ ನಾವೇನು ಮಾಡಬೇಕು, ಎ ಸಿಗೆ ಲಂಬಾರ್ಧಕವನ್ನು ಹೇಳ್ಕೊತೀವಿ. ಅರ್ಧಕ್ಕಿಂತ ಹೆಚ್ಚಿಗೆ ತಗೊಳ್ತೀವಿ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಕೋತೀವಿ, ಲಂಬಗಳನ್ನು ಹಾಕೊಳ್ತೀವಿ. ಇದು ಎನ್ ಆಗಿರಲಿ. ಏನು? ಎನ್. ಈಗ ಎ ಎನ್ ತ್ರಿಜ್ಯವನ್ನು ತಗೊಂಡು ವೃತ್ತವನ್ನು ಹಾಕೊಳ್ತೀನಿ. ಆ ವೃತ್ತವು ಕೂಡ ಸಿ ಮೂಲಕನೇ ಹಾಯ್ದು ಹೋಗುತ್ತೆ. ಆ ವೃತ್ತವು ಕೂಡ ಏನು ಮಾಡುತ್ತೆ, ಸಿ ಮೂಲಕನೇ ಹಾಯ್ದು ಹೋಗುತ್ತೆ. ಓಕೆ, ನೋಡಿ ಬಿ ಮತ್ತು ಸಿಗಳ ಮೂಲಕ ಆ ಒಂದು ವೃತ್ತ ಹಾದು ಹೋಗುತ್ತೆ. ಓಕೆ ಓಕೆ, ನೋಡಿ ಇಲ್ಲಿ ಬಿ ಮತ್ತು ಸಿ ಬಿಂದುವಿನಲ್ಲಿ C1 ಮತ್ತು C2 ಏನಾಗಿದೆ, ವೃತ್ತಗಳು ಕಟ್ ಆಗಿದೆ. ಹಾಗಾಗಿ ಎ ಬಿ ಮತ್ತು ಎ ಸಿಗಳು ಏನಾಗ್ತವು, ಈ ಒಂದು ವೃತ್ತಕ್ಕೆ, ತ್ರಿಭುಜಕ್ಕೆ ವೃತ್ತದಿಂದ ಎಳೆದಂತಹ ಸ್ಪರ್ಶಕಗಳಾಗ್ತವು. ಹಳೆ ಸರ್ಕಲು, ಹೊಸ ಸರ್ಕಲ್ ಅಥವಾ C1 C2 ಅಂತ ಹೇಳ್ತೀವಲ್ಲ, ಎರಡೂ ಇಲ್ಲಿ ಕಟ್ಟಾಗ್ಯವು. ಇದೇನು C1, ಇದು C2. C1 C2 ಎರಡೂ ಇಲ್ಲಿ ಕಟ್ಟಾಗ್ಯಾವಿಲ್ಲ. ಸೊ ಇವೇನಾಗ್ತವು, ಎನಿಂದ ಎ ಬಿ ಮತ್ತು ಎ ಸಿಗೆ ಎಳೆದಂತಹ ಸ್ಪರ್ಶಕಗಳು. ಫಸ್ಟಿಗೆ 8 ಸೆಂಟಿಮೀಟರ್ ನಾನು ರೇಖೆ ಎ ಸಿ ಬಿ ಸಿ ಹಾಕ್ಕೊಂಡೆ. ಬಿ ಬಿಂದು ಮೇಲೆ 90 ಡಿಗ್ರಿಯನ್ನು ಗುರುತು ಮಾಡಿಕೊಂಡೆ. ಎ ಬಿ 6 ಸೆಂಟಿಮೀಟರ್ ಇರುವಂಗೆ ರಚನೆ ಮಾಡಿಕೊಂಡೆ. ಎ ಸಿ ಸೇರಿಸಿದೆ. ಓಕೆ, ಈಗ ಬಿ ಸಿಯಿಂದ ನಾನು ಲಂಬಾರ್ಧಕ್ಕೆ ಹಾಕ್ಕೊಳ್ತೀನಿ. ಇದನ್ನು ಎಮ್ ಅಂತ ತೊಗೊಂಡಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿ ಅಂತ ಕೊಟ್ಟಿದ್ದಾರೆ. ಬಿ ಸಿಗೆ ಏನು ಡಿ ಒಂದು ಲಂಬವಾಗಿರಲಿ ಅಂತ ಕೊಟ್ಟಿದ್ದಾರೆ. ನಾನು ಯೂಶ್ವಲಿ ಎಮ್ ಅಂತ ತೊಗೊಂಡಿದ್ದೀನಿ, ಅದನ್ನೇ ಕ್ಯಾರಿ ಮಾಡಿದ್ದೀನಿ. ಸೊ ಎಮ್ಮಿಂದ ನಾವು ವೃತ್ತವನ್ನು ರಚನೆ ಮಾಡ್ಕೋತೀನಿ. ಇದನ್ನು C1 ಅಂತ ಹೇಳ್ತೀನಿ. ಎ ಸಿಗೆ ಮತ್ತೆ ಲಂಬವನ್ನು ಹಾಕ್ಕೊಳ್ತೀವಿ. ಈ ಎ ಸಿ ಏನಾಗುತ್ತೆ, ಒಂದು ಲಂಬವನ್ನು ಕೇಂದ್ರ ಬಿಂದು ಎನ್ ಅಂತ ಗುರುತು ಮಾಡಿಕೊಂಡು ಎ ಎನ್ ತ್ರಿಜ್ಯದಿಂದ ಒಂದು ಸರ್ಕಲ್ ಹಾಕೋತೀನಿ. ಅದೇನಾಗಿರಲಿ C2. ಅದೇನು C2. C1 C2 ಸಿ ಬಿಂದುವಿನಲ್ಲಿ ಮತ್ತು ಬಿ ಬಿಂದುವಿನಲ್ಲಿ ಕಟ್ ಆಗ್ತಾವು, ಛೇದಿಸ್ತಾವು. ಸೊ ಎ ಬಿ ಮತ್ತು ಎ ಸಿಗಳೇನಾಗ್ತಾವು, ಎ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳಾಗ್ತವು. ಓಕೆನಾ, ಈ ರೀತಿಯಾಗಿ ನಾವು 6.1 6.2 ರಚನೆಗಳು ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮ್ದು ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ C2 ಇದು 6.2 ಅಭ್ಯಾಸದ ಉಳಿದಂತಹ ಲೆಕ್ಕಗಳನ್ನು ಬಿಡಿಸೋದ್ರ ಜೊತೆಗೆ ನಾವು ಇವತ್ತೇನು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀವಲ್ಲ ಆ ಲೆಕ್ಕಗಳನ್ನು ಬಿಡಿಸಬೇಕು. ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಲೆಕ್ಕಗಳನ್ನು ಬಿಡಿಸೋದ್ರ ಜೊತೆಗೆ ಉಳಿದಂತಹ ಲೆಕ್ಕಗಳನ್ನು ಬಿಡಿಸೋದು ಇವತ್ತಿನ ಗೃಹಪಾಠ. ಈ ಮೂಲಕ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.